ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಅಂದ್ರೇನು ಅವಾಗಲೇ ಟೈಮು 11:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲಾನು ಮನೆ ಕ್ಲೀನಿಂಗು, ತಿಂಡಿ ಎಲ್ಲ ಆಯಿತು. ಇವಾಗ ತಿಂಡಿಗೆ ಬಂದುಬಿಟ್ಟು ಚಪಾತಿ ಮತ್ತು ಎಲೆಕೋಸಿನ ಪಲ್ಯ ಮಾಡಿದ್ದೆ, ಅದು ಆಯಿತು. ತಿಂಡಿನೂ ಎಲ್ಲ ಆಯಿತು. ಇವಾಗ ನಿನ್ನೆ ಭಾನುವಾರ ಫಂಕ್ಷನ್ಗೆ ಹೋಗಿದ್ನಲ್ವಾ, ಅದೊಂದು ಸ್ವಲ್ಪ ಬಟ್ಟೆಗಳಿತ್ತು, ನಿನ್ನೆ ವಾಶ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ವಾಶ್ ಮಾಡಿಬಿಟ್ಟು ಇವಾಗ ಒಣಗಾಕ್ಬಿಟ್ಟು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಏನು ಕೆಲಸ ಇದಕ್ಕಿಲ್ಲ. ಹಾಗಾಗಿ ಇಲ್ಲಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಯಾರೀಸ್ ಎಲ್ಲ ಇಟ್ಟಿರ್ತೀನಿ. ಮೇಲೆ ಓಪನ್ ಮಾಡಿದ್ದೀರಲ್ಲ, ಅಲ್ಲೆಲ್ಲ ಸ್ಯಾರೀಸ್ ಇಟ್ಟಿರ್ತೀನಿ. ಇಲ್ಲಿ ಕೆಳಗಡೆ ಹಾಕಿದ್ದೀನಿ. ಅಂದರೆ ಫೋಲ್ಡಿಂಗೇ ಇತ್ತು, ಹ್ಯಾಂಗರಲ್ಲಿ ಹಾಕೋಕ್ಕೆ ಅಷ್ಟೊಂದು ಪ್ಲೇಸಸ್ ಇಲ್ಲ ಫ್ರೆಂಡ್ಸ್. ಅದಕ್ಕೇ ಹ್ಯಾಂಗರ್ಗೆಲ್ಲ ಹಾಕಲ್ಲ ನಾನು. ಹಿಂಗೆ ಫೋಲ್ಡ್ ಮಾಡಿ ಇಡ್ತೀನಿ. ಇಲ್ಲಿ ತೋರಿಸ್ತೀನಿ ರೀ. ಇಲ್ಲೆಲ್ಲ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಇಲ್ಲಿ ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಅದು ಇವಾಗ ತೆಗ್ದೆ. ತುಂಬ ದಿನ ಆಗೋಯ್ತು ಕ್ಲೀನ್ ಮಾಡಿ. ತುಂಬಾ ದಿನ ಆಯಿತು, ಒಂದು 2-3 ಮಂತ್ಸ್ ಆಯಿತು. ಯಾವಾಗ ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವಾ, ಕೂತ್ಕೋತೀನಿ. ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವಾ, ಆವಾಗ ಎಲ್ಲ ಕ್ಲೀನ್ ಮಾಡಿ ಫೋಲ್ಡ್ ಮಾಡಿ ಎಲ್ಲ ಇಟ್ಟಿದ್ದೆ. ಆವಾಗ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಏನು ಕ್ಲೀನಿಂಗ್ ಏನು ಮಾಡಿರ್ಕಿಲ್ಲ. ಅಂದರೆ ನಿಮ್ಗೆ ಗೊತ್ತಲ್ವ ರೀಸನ್ಸ್ ಏನಿತ್ತು ಅಂಥೇಳಿ. ನನಗೂ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು. ಆಮೇಲೆ ಮಾಡೋಕ್ಕೆ ಆಗಿರ್ಕಿಲ್ಲ, ಹಾಗಾಗಿ ಮಾಡೋದಕ್ಕಿಲ್ಲ. ಇವತ್ತು ಸ್ವಲ್ಪ ಫ್ರೀಯಾಗಿದ್ದೆ ಅಂದರೆ ಒಂದು ಸ್ವಲ್ಪ ಸೀರೆಗಳು ಬೇಕಾಗಿತ್ತು ನನಗೆ. ಹಾಗಾಗಿ ನಾನೇ ಮರ್ತೋಗ್ಬಿಟ್ಟಿದ್ದೆ ಯಾವ ಸ್ಯಾರಿ ನನ್ನ ಹತ್ರ ಇದೆ ಏನು ಅಂಥೇಳಿ. ನಿಜವಾಗ್ಲೂ ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲ ತೆಗ್ದು ಕ್ಲೀನಮ್ಗೆ ಫೋಲ್ಡ್ ಮಾಡಿ ಇಡೋಣ ಅಂದ್ಕೊಂಡೆ ಇಡ್ತಾ ಇದ್ದೀನಿ. ಮರೀತೆ ಅಂದರೆ ಹಿಂದೆ ಹೋಗ್ಬಿಟ್ಟಿತ್ತ ಸ್ಯಾರಿಗಳು. ಅದು ಮುಂದೆ ಇದ್ದಿದ್ದು ಸ್ಯಾರಿ ತೊಗೊಂಡು ಏನಾದರೂ ಫಂಕ್ಷನ್ ಇದ್ದರೆ ಹಾಕೋತಾ ಇದ್ದೆ. ಹಾಕೊಳ್ಳೋಲ್ಲ ತೀರಾ ಬರೇ ಅಂದರೆ ತುಂಬ ದಿನ ಅಂದಮೇಲೆ ಏನಾದರೂ ಇದ್ದರೆ, ಪೂಜೆ ಏನಾದರೂ ಇದ್ದರೆ ಮಾತ್ರ ಹಾಕೋತೀನಲ್ವಾ. ಅವಾಗ ನೋಡಿದ್ದೆ. ಇವಾಗ ನನಗೆ ಒಂದು ಸ್ಯಾರೀಸ್ ಬೇಕಾಗಿತ್ತು. ಹಾಗಾಗಿ ಅವಾಗ ಹುಡ್ಕೋಣ ಅಂಥೇಳಿ ಎಲ್ಲ ತೆಗಿತಾ ಇದ್ದೆ. ನೋಡಿದೆ, ತೆಗೆದ್ಬಿಟ್ಟು ಆಮೇಲೆ ಈ ಥರನೇ ಥಿಂಕ್ ಮಾಡ್ತಾಯಿದ್ದೆ, ಇದು ತಗೋಲ್ಲ ಅಂಥೇಳಿ ಥಿಂಕ್ ಮಾಡ್ತಾಯಿದ್ದೆ. ಸರಿ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ, ಏನೂ ಕೆಲಸ ಇಲ್ಲ ಅಂದ್ಕೊಂಡು ಫೋಲ್ಡ್ ಮಾಡಿದ್ದೆ ಒಂದು ಸ್ವಲ್ಪ. ಹಾಗೇನೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಇವತ್ತಿನ ದಿನ ಹೇಗೋಗುತ್ತೆ, ನಿನ್ನೆನೂ ಮಾಡೋಕ್ಕಾಗಿಲ್ಲ ಅಂಥೇಳಿ ಇವತ್ತಾದರೂ ಮಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರಿ ತೋರಿಸ್ತೀನಿ ಎಷ್ಟು ಸ್ಯಾರೀಸ್ ಎಲ್ಲ ತೆಗ್ದಿದ್ದೀನಿ ಅಂಥೇಳಿ. ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಎಲ್ಲ ಇದೆ. ಫೋಲ್ಡಿಂಗೇ ಇತ್ತು, ಸುಮ್ಮನೆ ಫೋಲ್ಡಿಂಗ್ ಎಲ್ಲ ತೆಗ್ದು ಮತ್ತೆ ಎಲ್ಲ ಕ್ಲೀನಮ್ಗೆ ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಇಡ್ತೀನಿ ಅಷ್ಟೇ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತು ತಿಂಡಿಗೆ ಬಂದುಬಿಟ್ಟು ಚಪಾತಿ ಮತ್ತು ಇದು ಮಾಡಿದ್ದೆ. ನೀವೆಲ್ಲ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಹೇಳಿದ್ದೀನಿ ಮರ್ತೋಗ್ಬಿಟ್ಟೆ ಅಂಥೇಳಿ. ಬನ್ನಿ ಸ್ಯಾರೀಸ್ ಎಲ್ಲ ಫೋಲ್ಡ್ ಮಾಡಿ ಇಡೋಣ. ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಪ್ರೈಸ್ ನೋಡಿ, ಎಲ್ಲ ಸ್ಯಾರೀಸ್ ಎಲ್ಲ ಇಲ್ಲಿ ಈ ಕಡೆ ಎಲ್ಲ ತೆಗ್ದು ಇವಾಗ ಇದು ಮೇಲಿಂದ ತೆಗ್ದೆ. ಇವಾಗ ಫೋಲ್ಡ್ ಮಾಡ್ತಾ ಇದ್ದೆ ಈ ಸ್ಯಾರಿ ಸರಿ ಅಂಥೇಳಿ ನೋಡ್ತಾ ಇದ್ದೀನಿ. ಇಲ್ಲಿ ಜಸ್ಟು ಸಿಲ್ಕು ಆಮೇಲೆ ವರ್ಕ್ ಸ್ಯಾರೀಸ್ ಇವೆ. ರೇಷ್ಮೆ ಸ್ಯಾರೀಸ್ ಎಲ್ಲ ತೆಗ್ದಿಲ್ಲ. ರೇಷ್ಮೆ ಸ್ಯಾರೀಸ್ ಎಲ್ಲ ಪಾಕ ಹಾಗೆ ಇಟ್ಟಿರ್ತೀನಿ, ಅದೇ ಇದೆ. ಇಲ್ಲೆಲ್ಲ ತೆಗ್ದಿದ್ದೀನಿ ನೋಡಿ, ಇಲ್ಲೆಲ್ಲನೂ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇವೆಲ್ಲನೂ ಬಾರ್ಡರ್ ಸೀರೆಸು, ಬಾರ್ಡರ್ ಇರುತ್ತವಲ್ವ ಆ ಸೀರೆ, ವರ್ಕ್ ಸೀರೆ, ಸಿಂಪಲ್ ಆಗಿರೋದು ಸೀರೆ ಅವೆಲ್ಲ ಇದೇವೆ. ಇದೆಲ್ಲ ಫೋಲ್ಡ್ ಮಾಡ್ಬೇಕು. ಇವಾಗ ಇಷ್ಟು ಫೋಲ್ಡ್ ಮಾಡಿದ್ದೀನಿ. ಇಲ್ಲಿ ಇದು ರೇಷ್ಮೆ ಸೀರೆ, ಇನ್ನೊಂದು ರೇಷ್ಮೆ ಸೀರೆ, 2 ರೇಷ್ಮೆ ಸೀರೆ ಇದೆ. ಹಾಗಾಗಿ ಅದು ತೆಗ್ದಿಡೋಣ ಅಂದ್ಕೊಂಡೆ ತೆಗ್ದಿಟ್ಟಿದ್ದೀನಿ. ಇದು ಈ ಬ್ಲೌಸ್ ಬಂದುಬಿಟ್ಟು ಸೀರೆಗೆ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು, ಅದಕ್ಕೆ ಅಳತೆಗಿಡೋಣ ಅಂದ್ಕೊಂಡು ಇಲ್ಲಿಟ್ಟಿದ್ದೀನಿ. ಬನ್ನಿ ಇವಾಗ ಫೋಲ್ಡ್ ಮಾಡೋಣ ಬೇಕಾ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಬ್ಯಾಕಲ್ಲಿ ಕಾಣ್ತಾ ಇರೋದು ಇಲ್ಲೆಲ್ಲ ಸಿಲಿಂಡ್ರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ನನಗೆ ಟ್ರೈಪಾಡ್ ಇಡೋಕ್ಕೆ ಪ್ಲೇಸ್ ಸೆಟ್ ಆಗ್ತಾ ಇಲ್ಲ. ಹಾಗಾಗಿ
ಈ ರೂಮಲ್ಲಿ ಒಂದು ಸ್ವಲ್ಪ ಹಿಂಸೆನೆ, ಅದಕ್ಕೇನೆ ಹಂಗೆ ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡಾಗಿ ಇಟ್ಟಿರ್ತೀನಿ. ಇಲ್ಲಿ ಈ ಸೀರೆಗೆ ನನಗೆ ಗೊತ್ತೇ ಇಲ್ಲ, ಇಲ್ಲಿ ಅರ್ಧ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಅರ್ಧನೇ ಕುಚ್ಚು ಕಟ್ಟಿದ್ದೀನಿ, ಇಷ್ಟು ಕುಚ್ಚು ಕಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಕಟ್ಟೇ ಇಲ್ಲ. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಇಷ್ಟೇ ಕುಚ್ಚು ಕಟ್ಟಿರೋದು. ಇಲ್ಲಿ ಇಷ್ಟೇ ಕುಚ್ಚು ಕಟ್ಟಿದ್ದೀನಿ. ಇನ್ನು ಇದಕ್ಕೆಲ್ಲ ಕುಚ್ಚ ಕಟ್ಟಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ಟೈಮ್ ಇಲ್ಲ, ಟೈಮೇ ಅಡ್ಜಸ್ಟ್ ಆಗಲ್ವಾ, ಅದಕ್ಕೇನೆ ಕಟ್ಟೋಕ್ಕೆ ಆಗಲ್ಲ. ನೋಡಿ ಇವಾಗ ಫೋನ್ ಮಾಡೋವಾಗ ಇದೇ ನಾನು ಕುಚ್ಚು ಕಟ್ಟಿದೆ ಅಂತೇಳಿ ನೋಡ್ತಾ ಇದ್ದೀನಿ. ಅರ್ಧನೇ ಕಟ್ಕೊಂಡಿದ್ದೀನಿ. ಏನು ಗಲೀಜೇನೂ ಆಗಿಲ್ಲ. ವೇರ್ ಮಾಡ್ತೀನಲ್ವಾ ಅವಾಗಲೇ ಎಲ್ಲ ತೊಳೆದ್ಬಿಟ್ಟು ಆಮೇಲೆಲ್ಲ ಫೋಲ್ಡ್ ಮಾಡಿ ಇಡ್ತೀನಿ. ಹಾಗಾಗಿ ಏನು ಗಲೀಜೇನಾಗಿಲ್ಲ. ತುಂಬ ದಿನ ಆಗೋಯ್ತಲ್ಲ ಅಂಥೇಳಿ ಹಂಗೆ ಫೋಲ್ಡಲ್ಲಿ ಇಡಬಾರ್ದು ಸೀರೆಗಳು. ಅಲ್ಲಲ್ಲೇ ಫೋಲ್ಡಿಂಗ್ ಹಂಗೆ ಇಟ್ಟಿರ್ತೀವಲ್ವಾ, ಇವೆಲ್ಲ ಬಾರ್ಡರ್ ಸೀರೆಗಳೆಲ್ಲ ಫೋಲ್ಡಿಂಗ್ ಇಟ್ಬಿಟ್ರೆ ಹಂಗೇನೆ ಇದಾಗುತ್ತೆ ಅಂತಾರೆ. ಅದಕ್ಕೇನೆ ಫೋಲ್ಡಿಂಗ್ ಇಡ್ತಾ ಇಲ್ಲ. ಫೋಲ್ಡಿಂಗು ಸ್ವಲ್ಪ ಬಿಚ್ಚಿಬಿಟ್ಟು ಮತ್ತೆ ಕ್ಲೀನಾಗೆ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇನೆ. ತುಂಬ ಸೀರೆಗಳು ಇದೆ ಫ್ರೆಂಡ್ಸ್, ಅದಕ್ಕೆ ಜಾಗನೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ತುಂಬ ಸೀರೆಗಳು ಆಗ್ಬಿಟ್ರೆ ಜಾಗನೇ ಇರಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಈ ಥರ ಮಾಡಿ ಇದೆಲ್ಲ ನನ್ನ ಮದುವೆದಲ್ಲಿ ತಗೊಂಡಿರೋ ಸೀರೆಗಳು. ಅಲ್ಲ ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಇದು ಬ್ಲೌಸ್ ಬರುತ್ತೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಬರುತ್ತೆ, ನೋಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಇದು ಸಿಂಪಲಾಗಿ ಪ್ಲೇನಾಗಿ ಹೊಲ್ಕೊಂಡಿದ್ದು ಅಷ್ಟೇ. ಹಿಂಗೆ ಫೋಲ್ಡ್ ಮಾಡಿ ಹಿಂಗಿರ್ತೀನಿ. ಇದರಲ್ಲಿ ಬ್ಲೌಸ್ ಇದೆ, ಪೆಟಿಕೋಟ್ ಮಾತ್ರ ಬೇರೆ ಕಡೆ ಇರ್ತೀನಿ. ಹಿಂಗೆ ಬ್ಲೌಸ್ ಇದೆ, ಇದು ಕಡೆ ಇರ್ತೀನಿ. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಲೆಂತಿಯಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ನಾನು ಮಾತಾಡ್ಕೊಂಡೇ ವೀಡಿಯೋಸ್ ಮಾಡಿದೆ, ಕ್ಲಿಯರಿಂಗ್ಸ್ ಆಗಿ ಕೇಳ್ತಾ ಇತ್ತು. ಹಾಗಾದ್ರೂ ಇದು ಸೀರೆ ಎಲ್ಲ ಫೋಲ್ಡ್ ಮಾಡೋ ಅಷ್ಟೊತ್ತಿಗೆ 45 ಮಿನಿಟ್ಸ್ ಆಗಿದ್ದರಿಂದ ತುಂಬ ಲೆಂತಿಯಾಗಿರುತ್ತೆ ಇದೇ ವೀಡಿಯೋಸು ಅಂದ್ಕೊಂಡು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನೇನಂದಿದೆ ಅಂದರೆ ನಾನೇ ಇದು ಕುಚ್ಚು ಸೀರೆಗೆ ನಾನೇ ಕಟ್ಕೊಂಡಿದ್ದೆ ಅಂತ ತೋರಿಸ್ತಾ ಇದ್ದೆ ನಿಮಗೆ ಏನಾದರೂ ನನ್ನ ಸೀರೆ ಕಲೆಕ್ಷನ್ ವ್ಲಾಗ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಆದಷ್ಟು ಬೇಗ ವ್ಲಾಗ್ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಇದು ಏನು ಹೇಳ್ತಾ ಇದ್ದೆ ಅಂದರೆ ಯಾವಾಗ ತೊಗೊಂಡಿದ್ದೆ, ಆಮೇಲೆ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ಅದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿ, ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸರಿನಾ? ಅಪ್ಪ ಇವಾಗಂತೂ ಸೀರೆ ಫುಲ್ಲು ಫೋಲ್ಡಿಂಗ್ ಮಾಡಿ ಇಟ್ಟಿದ್ದಾಯಿತು. ಇದು ನನ್ನ ತುಂಬ ದಿವಸದಿಂದ ವೇಟ್ ಮಾಡ್ತಾಯಿದೆ, ಇದು ಕ್ಲೀನ್ ಮಾಡಬೇಕು ಅಂಥೇಳಿ. ಹಾಗೆ ಇವತ್ತು ಫೈನಲಿ ಆಗಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಎಲ್ಲ ಕ್ಲೀನಾಗಿ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ. ಹಾಗಾಗಿ ನಿಮಗೆ ಏನು ಇಷ್ಟು ಸ್ಪೀಡಾಗಿ ಮಾಡ್ತಾವ್ರೆ ಅನ್ಕೋಬೇಡಿ, ಸ್ಲೋ ಆಗೇ ಮಾಡ್ತಾಯಿದ್ದೆ. ಆವಾಗಲೇ ಹೇಳಿದ್ನಲ್ವ, ತುಂಬ ಲೆಂತಿಯಾಗಿತ್ತು. ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದೆಲ್ಲ ನಾನೇ ಕಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ಒಂಥರ ಫೋಲ್ಡ್ ಮಾಡಿ ಇಟ್ಟಿದ್ನಲ್ವ, ಇದು ಸ್ಟೋನ್ ಹಾಕ್ಬಿಟ್ಟು ಒಂದೊಂದೇ ಬಿಡ್ಸ್ ಹಾಕ್ಬಿಟ್ಟು ಕುಚ್ಚು ಕಟ್ಟಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಒಂದೊಂದೇ ಕೆಲಸ ಮಾಡಿಕೊಂಡ್ರೆ ಕೆಲಸ ಆಗುತ್ತೆ ಅಲ್ವಾ. ನಾನು ಇದು ಎಷ್ಟೊಂದು ದಿವಸದಿಂದ ಮಾಡಬೇಕು ಅಂತ ಇದ್ದೀನಿ, ಮಾಡ್ತಾನೇ ಇಲ್ಲ. ಕೆಲವಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಿಕ್ಕಿಲ್ಲ ಕೆಲಸಗಳು. ಆಗೋವೆಲ್ಲ ಕೆಲಸ ಬೇಗ ಮಾಡಿಬಿಡ್ತೀನಿ. ವೀಡಿಯೋಸ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಕೆಲಸ ಲೇಟ್ ಆಗುತ್ತೆ. ಹಾಗಾಗಿ ಫ್ರೀಯಾಗಿದ್ದಾಗ ಮಾಡ್ತೀನಿ. ನಾನಂತೂ ಫ್ರೀಯಾಗಿ ಕೂತ್ಕೊಂಡಿರೋಲ್ಲ. ಒಂದು ದಿವಸ ಫ್ರೀಯಾಗಿದ್ದರೆ ನಡೆಯುತ್ತೆ, ಮತ್ತು ನೆಕ್ಸ್ಟ್ ದಿವಸ ಮತ್ತೆ ಕೆಲಸ ಮಾಡ್ಕೋತೀನಿ, ಬೇಗ ಮಾಡ್ಕೋತೀನಿ. ಕೆಲಸ ಇದ್ದರೆ ಏನಪ್ಪ ಇಷ್ಟು ಕೆಲಸ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಕೆಲಸ ಇಲ್ಲ ಅಂದರೆ
ಬೇಜಾರಾಗುತ್ತಾ ಇರುತ್ತೆ. ಅಯ್ಯೋ ಬೇಗ ಬೇಗ ಕೆಲಸ ಮಾಡ್ಕೋಬೇಕಪ್ಪ, ಕೆಲಸ ಇರಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಹಂಗೇನಾ? ನನಗಂತೂ ಫುಲ್ ಹಂಗೆ ಅನ್ನುತ್ತಾ ಇರುತ್ತೆ. ಕೆಲಸ ಜಾಸ್ತಿ ಇದ್ದರೆ ಯಾರು ಮಾಡ್ಕೋತಾರೆ ಕೆಲಸ, ಇವೆಲ್ಲ ಯಾರು ಮಾಡೋರು ಹೋಗೋದಕ್ಕೆ ಅನ್ನಿಸ್ತಾ ಇರುತ್ತೆ. ಕೆಲಸ ಇಲ್ದಾಗ ಅಯ್ಯೋ ಕೆಲಸ ಇದ್ದರೆ ಮಾಡ್ಬೋದಲ್ವಾ ಅಂತೇಳಿ ಅನ್ನಿಸ್ತಾ ಇರುತ್ತೆ. ನಿಮ್ಗೂ ಹಂಗೆ ಅನ್ನಿಸ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ಸರಿನಾ ಫ್ರೆಂಡ್ಸ್? ಎಲ್ಲ ಅದು ಇರಲಿ. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಎಲ್ಲನೂ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಎತ್ತಿ ಕಬೋರ್ಡಲ್ಲಿ ಇಡಬೇಕು ಫ್ರೆಂಡ್ಸ್. ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಲ್ವಾ, ಅದೆಲ್ಲ ಎತ್ತಿಬಿಟ್ಟು ಕಬೋರ್ಡಲ್ಲಿ ಇಡ್ತೀನಿ. ಇಟ್ಬಿಟ್ಟು ಆಮೇಲೆ ತೋರಿಸ್ತೀನಿ, ಸರಿನಾ? ಇವಾಗ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದ್ರಿಂದ ಟ್ರೈ ಬಡಲೆಲ್ಲ ಹಾಕಿ ಮಾಡಬೇಕು. ಅದಕ್ಕೇ ಬೇಡ, ನಾನೆಲ್ಲ ಎತ್ತಿ ಇಟ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ, ಸರಿನಾ? ಮೇಲ್ ಬೇರೆ ಹತ್ತಬೇಕಾ, ಮೇಲ್ ಬೇರೆ ಇದೇನಾ, ಅದಕ್ಕೇನೆ ಇಲ್ಲೇನು ಇಲ್ಲ. ಇಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆಗಳಿದೆ, ನಿಮ್ಗೆ ತೋರಿಸ್ತಾ ಇಲ್ಲಲ್ವಾ ಇಲ್ಲಿ. ಇದೆಲ್ಲ ನನ್ನ ಹಸ್ಬೆಂಡ್ ಬಟ್ಟೆಗಳು. ಇದೆಲ್ಲ ವೇರ್ ಮಾಡಿಲ್ಲ ಅವರು, ಹೊಸ ತಂದಿಟ್ಟಿರ್ತಾರಲ್ವಾ, ಅದೆಲ್ಲ ಇರುತ್ತೆ. ಇದು ಎಲ್ಲ ವೇರ್ ಮಾಡಿಲ್ಲ ಅದು ಬಟ್ಟೆಗಳು. ಇಷ್ಟೇ ಇರೋದು ಇವಾಗ ಇಲ್ಲಿ. ಹಾಗಾಗಿ ಇಲ್ಲಿಟ್ಟಿದ್ದೀನಿ. ಇಲ್ಲಿನೂ ಇದೆಲ್ಲ ಬಟ್ಟೆ, ಇಲ್ಲಿ ಒಂದು ಸ್ವಲ್ಪ ರೇಷ್ಮೆ ಬಟ್ಟೆಗಳು, ರೇಷ್ಮೆ ಸೀರೆಗಳೆಲ್ಲ ಇದೆ. ಇಲ್ಲಿ ಸೀರೆಗಳಿದೆ, ಈ ಕಡೆ ಮೇಲೇನೂ ಸೀರೆಗಳಿದೆ, ಅದು ರೇಷ್ಮೆ ಸೀರೆಗಳು. ಹಾಗಾಗಿ ಇಲ್ಲೇನೂ ಇಲ್ಲ. ಇದು ಬಂದ್ಬಿಟ್ಟು, ಇದು ಕ್ಯಾಪ್ ಬಂದ್ಬಿಟ್ಟು ಮದುವೆದಲ್ಲಿ ಕೊಡ್ತಾರಲ್ವಾ, ಅದು. ಇದು ನನ್ನ ಮಕ್ಳಿಗೆ ಬೇಕು ಅಂಥೇಳಿ ಒಂದು ತಂದಿಟ್ಟಾಳೆ. ನಮ್ಮದ್ರಲ್ಲಿ ಮದುವೆ ಮಾಡೋವಾಗ ಈ ಥರ ಕ್ಯಾಪ್ಗಳು ಕೊಡ್ತಾರೆ. ಹಾಗಾಗಿ ಎಲ್ಲ ಕೊಟ್ಬಿಟ್ಟು ಬಂದುಬಿಡ್ತೀನಿ, ಇಟ್ಕೊಳ್ಳಲ್ಲ. ಇದು ಬೇಕು ಅಂಥೇಳಿ ತಗೊಂಬಂದವಳೆ. ಇದೊಂದು ಇಟ್ಕೊಂಡವಳೆ. ಎಷ್ಟು ವರ್ಷ ಆಯಿತು ಗೊತ್ತಾ? ಒಂದು 2-3 ಇಯರ್ ಆಯಿತು. ಅದು ಹಾಗೆ ಇಟ್ಕೊಂಡವಳೆ. ನಾನು ಬೇಡ ಅಂತೀನಿ, ಅದು ಹಾಗೆ ಇಟ್ಕೊಂಡವಳೆ. ಅದು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ಕೆಳಗಡೆ ಬಂದರೆ ಮೇಕಪ್ದಿರೋದು, ಅಲ್ಲಿ ಸೀರೆ, ಇಲ್ಲಿ ನನ್ನ ಹಸ್ಬೆಂಡ್ದು, ಇಲ್ಲೂ ಸೀರೆ, ಅಲ್ಲಿ ಕೆಳಗಡೆ ಬಂದುಬಿಟ್ಟು ಮೇಕಪ್ದು ಅಷ್ಟಿದೆ. ಬನ್ನಿ ಇವಾಗ ಬೇಗ ಇಲ್ಲಿ ಎಲ್ಲ ಜೋಡಿಸ್ತೀನಿ, ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಎಲ್ಲನೂ ಈ ಥರ ಜೋಡಿಸಿಟ್ಟೆ, ಇದೇ ಥರ ಇರೋದು, ಇದೇ ಥರ ಜೋಡಿಸಿಟ್ಟೆ. ಆದರೂ ಹಿಂದೆ ಹೋಗ್ಬಿಟ್ಟಿತ್ತು ತುಂಬ ಸೀರೆಗಳು, ಹಾಗಾಗಿ ಆಗ ಮುಂದೆ ಇಟ್ಕೊಂಡಿದ್ದೀನಿ. ಹಿಂಗೆ ಇದೇ ಥರ ಇರೋದು ಫ್ರೆಂಡ್ಸ್. ಜಾಗ ಇಲ್ಲ ಅಷ್ಟು, ಅದಕ್ಕೇ. ಇಲ್ಲಿ ನೋಡಿ, ಫುಲ್ ಎಲ್ಲ ಕವರು, ಇಲ್ಲೆಲ್ಲ ಕವರ್ ಆಗಿದೆ. ಆಮೇಲೆ ಆ ಕಡೆನೂ ಫುಲ್ಲು, ಆ ಕಡೆ ಕಬೋರ್ಡು ಕ್ಲೀನ್ ಕವರ್ ಆಗಿದೆ. ಹಾಗಾಗಿ ಜಾಗ ಇಲ್ಲ, ಅದಕ್ಕೇ ಈ ಥರ ಇಟ್ಕೊಂಡಿದ್ದೀನಿ. ನನಗಂತೂ ಈ ಥರ ಇಡೋದು ನಿಜವಾಗ್ಲೂ ಇಷ್ಟ ಇಲ್ಲ. ನನಗೆ ಕ್ಲೀನಾಗಿ ಹ್ಯಾಂಗರ್ ಹಾಕಿ ಇಡಬೇಕು. ಇವಾಗ ಇದೆಲ್ಲ ಆಯಿತು, ನೋಡಿದಿರಲ್ಲ ಹೆಂಗೆ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೇಕಾಯ್ತು. ಅದು ಅಡ್ಜಸ್ಟ್ ಮಾಡಿ ಹಾಕಿದ್ದಾಯಿತು. ಇವಾಗ ಇಲ್ಲಿ ನಾನು ನಿಜ ಹೇಳ್ಬೇಕಂದ್ರೆ ಸೀರೆಗಳು ಏನಕ್ಕೆ ತೆಗ್ದೆ ಅಂದರೆ ರೀಸನ್ಸು. ಯಾಕಂದರೆ ಸೀರೆಗಳು, ನನ್ನೊಂದು ಸೀರೆ ಇದೆ ಹೊಸದು, ಇರಿ ಟ್ರೈಪಾಡಲ್ಲಿ ಹಾಕಿದೆ. ಹೊಸ ಸೀರೆ ಒಂದಿದೆ, ಅಲ್ಲಿದೆ ಏನೋ ಅಂದ್ಕೊಂಡು ನೋಡಿ ತೆಗ್ದೆ, ಅಲ್ಲಿ ಇಲ್ಲ. ಹಾಗಾಗಿ ಈ ಕಡೆ ಇನ್ನೇನು ಹೊಸ ಸೀರೆಗಳು ಈ ಕಡೆನೂ ಇಟ್ಟಿದ್ದೀನಿ. ಹಾಗಾಗಿ ಇಲ್ಲಿದೆ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ, ಇಲ್ಲಿ ಹುಡುಕ್ತೀನಿ, ತೆಗಿತೀನಿ ಇವಾಗ. ಇಲ್ಲಿ ನನ್ನ ಮಕ್ಕಳು ಅವಳು ಟೈಮ್ ಟೇಬಲ್ ಬರ್ಕೊಂಡು ಇಟ್ಕೊಂಡವಳೆ. ಇವಾಗ ಇಲ್ಲಿ ಸ್ವಲ್ಪ ಸೀರೆಗಳೆಲ್ಲ ತೆಗೆದ್ಬಿಟ್ಟು ಆಮೇಲಿಂದ ತೋರಿಸಿದ್ದೀನಿ ನಿಮಗೆ, ತೋರಿಸ್ತೀನಿ ಇದು ಯಾವ ಸೀರೆ ಅಂಥೇಳಿ ತೋರಿಸ್ತೀನಿ, ಏನು ಅಂಥೇಳಿನೂ ತೋರಿಸ್ತೀನಿ, ಸರಿನಾ? ಫೈನಲಿ ಸಿಕ್ತು. ಇಲ್ಲಿ ಯಾವ ಸೀರೆ ಅಂತೇಳಿ ನೆನಪೈತಾ ನಿಮಗೆ? ನೆನಪಿದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಇದು ಇದು ವರಮಹಾಲಕ್ಷ್ಮಿ ಸೀರೆ. ಇದು ವರಮಹಾಲಕ್ಷ್ಮಿ ಸೀರೆ ಅಲ್ವಾ? ಇದು ಇವಾಗ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ. ಫಂಕ್ಷನು ಅಂದರೆ ಬರುವಂತಹ ಬ್ಲಾಗಲ್ಲಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಅದೇನು ಎತ್ತ ಅಂಥೇಳಿ. ಇವಾಗಲೇ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ತುಂಬ ಲಾಂಗಾಗಿ ಹೋಗ್ತಾ ಇದ್ದೀವಿ, ತುಂಬ ದೂರ ಇದೆ, ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿದೆ ಫಂಕ್ಷನು, ಏನು ಎತ್ತ ಅಂಥೇಳಿ ಬರುವಂತಹ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಸೀರೆಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ದ್ಯಾಟ್ ಈಸ್ ಸೀರೆನೇ ವೇರ್ ಮಾಡಬೇಕು. ಹಾಗಾಗಿ ಈ ಸೀರೆ ಹಾಕ್ಕೊಂಡಿಲ್ಲಲ್ವ ನಾನು, ಇದು ಬ್ಲೌಸು
ಇದು ಬ್ಲೌಸ್ ಪೀಸು. ಇದು ಸೀರೆ ನಾನು ಉಟ್ಕೊಂಡಿಲ್ಲ, ಯಾವತ್ತೂ ಉಟ್ಕೊಂಡಿಲ್ಲ, ಹೊಸ ಸೀರೆನೇ ಬೇಕು. ಲೆಹೆಂಗಾ ತೊಗೊಂಡಿದ್ದಾರೆ, ಲೆಹೆಂಗಾ ತೊಗೊಂಡಿದ್ದಾರೆ. ಅದು ಸ್ಟಿಚ್ ಮಾಡಿ ನಾನು ಹಾಕ್ಕೊಳ್ಳಲ್ಲ, ಹಾಗಾಗಿ ಏನು ಎತ್ತ ಅಂಥೇಳಿ ನಿಮ್ಗೆ ಆವಾಗಲೇ ಶೇರ್ ಮಾಡ್ತೀನಿ. ಇನ್ನೂ ತುಂಬ ದಿನ ಇದೆ, ನಾನು ಇವಾಗ ಒಂದು 20 ಡೇಸ್ ಇದೆ. ಹಾಗಾಗಿ ಇದು ಸೀರೆ ತೊಗೊಂಡಿದ್ದೀನಿ. ಇದು ಸೀರೆ ಫಸ್ಟ್ ಹೋಗಿ ಸ್ಟಿಚ್ ಮಾಡಿಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಇದಕ್ಕಾಗಿ ನಾನು ಎಲ್ಲ ಸೀರೆಗಳೆಲ್ಲ ಫೋಲ್ಡ್ ಮಾಡೋಂಗಾಯಿತು ಈ ಸೀರೆಗಾಗಿ, ನಿಜ ಹೇಳಬೇಕು ಅಂದರೆ. ಇಲ್ಲಾಂದರೆ ನಾನು ಬೇರೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೆ. ಈ ಸೀರೆಗಾಗಿ ನಾನು ಫುಲ್ ಎಲ್ಲ ಕ್ಲೀನ್ ಮಾಡೋಂಗಾಯಿತು. ಇದು ಇವಾಗ ಸೀರೆ ತೆಗೆದೆ ಸಿಕ್ತು. ಇದೇ ಕಬೋರ್ಡಲ್ಲಿತ್ತು, ಈ ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ರೂಮಲ್ಲಿತ್ತು. ಹಾಗಾಗಿ ತೆಗೆದೆ, ಇವಾಗ ಅದು ಸಿಕ್ತು. ಇವಾಗ ಇದು ಸ್ಟಿಚ್ ಕೊಡಬೇಕು. ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂಥೇಳಿ ಏನೂ ಪ್ಲ್ಯಾನಿಂಗ್ ಇಲ್ಲ, ನೋಡ್ತೀನಿ ಗೂಗಲಲ್ಲಿ ಯಾವ ಥರ ಸ್ಟಿಚ್ ಮಾಡಿಸ್ಬೇಕು ಅಂಥೇಳಿ. ಸಿಂಪಲ್ಲಾಗಿ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫುಲ್ಲು ಸಿಂಪಲ್ಲಾಗಿ ಅಂದರೆ ಮಾಮೂಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತೀನಿ. ಇಷ್ಟು 3/4 ಇದು ಮಾಡಿಕೊಂಡು ಮಾಡಿಸ್ತೀನಿ. ಆಮೇಲೆ ನಾನೇ ಬ್ಲೌಸ್ಗೆ ವರ್ಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನೇ ಹ್ಯಾಂಡ್ ವರ್ಕ್ ಮಾಡ್ತೀನಿ. ಹಾಗಾಗಿ ಸ್ಟೋನ್ಸ್ ಎಲ್ಲ ಹಾಕಿಬಿಟ್ಟು ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಆವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನನಗೆ ಯಾವಾಗ ಟೈಮ್ ಸಿಗುತ್ತೋ. ಈ 20 ಡೇಸ್ ಅಂದರೆ ಒಂದು 10 ಡೇಸ್ ಆದರೂ ಬೇಕು ಅವ್ರಿಗೆ ಸ್ಟಿಚ್ ಮಾಡಿ ಕೊಡೋಕ್ಕೆ. ಅಷ್ಟೋ ತನಕ ಯಾವಾಗಾದರೂ ಈ ಥರ ನಾನು ಫ್ರೀಯಾಗಿರ್ತೀನಲ್ವ, ಆವಾಗ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆವಾಗ ತೋರಿಸ್ತೀನಿ ನಾನು ಯಾವ ಥರ ವರ್ಕ್ ಮಾಡ್ತೀನಿ ಅಂಥೇಳಿ. ಪ್ಲ್ಯಾನ್ ಅಂತೂ ಮಾಡ್ಕೊಂಡಿದ್ದೀನಿ ಯಾವ ಥರ ವರ್ಕ್ ಮಾಡಬೇಕು. ಈ ಬ್ಲೌಸ್ಗೆ ಇದು ಸ್ಮಾಲ್ ಬಾರ್ಡರ್ ಇದೆ, ಚಿಕ್ಕ ಬಾರ್ಡರು, ತುಂಬ ದೊಡ್ಡ ಬಾರ್ಡರಿನ ಚಿಕ್ಕ ಬಾರ್ಡರ್ ಇದೆ. ಹಾಗಾಗಿ ಈ ಬಾರ್ಡರ್ಗೆ ಯಾವ ಥರ ವರ್ಕ್ ಮಾಡಿಸ್ಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸ್ಕೆಚ್ಚು ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಇದು ಮಾಡಬೇಕು ಅಂಥೇಳಿ, ಯಾವ ಥರ ವರ್ಕ್ ಮಾಡ್ಕೋಬೇಕು ಅಂಥೇಳಿ. ಹಾಗಾಗಿ ಆವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇದು ಅಕ್ಟೋಬರ್ ಆಯಿತು. ನವಂಬರಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರುತ್ತೆ, ನೀವು ಖಂಡಿತವಾಗ್ಲೂ ನೋಡಿ, ಸರಿನಾ? ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಮಾಡಿ ಏನು ಕ್ಲಿಪ್ಪಿಂಗ್ಸ್ ಏನು ಶೇರ್ ಮಾಡಲ್ಲ, ಸಿಂಪಲಾಗಿ ಏನು ಮಾಡ್ತೀನಿ ಅಂಥೇಳಿ ಅಡುಗೆ ಮಾಡಿದ್ಮೇಲೆ ಶೇರ್ ಮಾಡ್ತೀನಿ. ಕುಕ್ಕಿಂಗ್ ಏನೋ ಶೇರ್ ಮಾಡೋದಿಲ್ಲ, ಸರಿನಾ? ಅಡುಗೆ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಎಲ್ಲ ಮಾಡಿದೆ. ಇವಾಗ ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದು ಎಲ್ಲ ವಾಶ್ ಮಾಡಿದ್ದೀನಿ. ಇವತ್ತು ಅಡುಗೆಗೆ ಬಂದುಬಿಟ್ಟು ಮೊಸಪ್ಪು ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೆಳಗ್ಗೆ ಚಪಾತಿ ಮಾಡಿದ್ದೆ ಅಂಥೇಳಿ ಇವಾಗ ಮೊಸಪ್ಪು ಸಾಂಬಾರು ಮಾಡಿದ್ದೀನಿ. ಇದು ನಿಮ್ಗೆ ತೋರಿಸ್ಬೇಕು ಅಂತ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಮಾಡಿದ್ದೀನಿ. ಮೊಸಪ್ಪು ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ. ಎಷ್ಟು ಇವತ್ತಿನ ಊಟ. ಆಮೇಲೆ ಊಟ ಮಾಡ್ತೀನಿ. ನನ್ನ ಮಗಳು ಸ್ಕೂಲಿಂದ ಕರ್ಕೊಂಬಂದು ಆಮೇಲೆ ಊಟ ಮಾಡ್ತೀನಿ. ಇವಾಗ್ಲೂ ಆಗುತ್ತೆ, ಮತ್ತು ಸಂಜೆನೂ ಸ್ವಲ್ಪ ಹೊರಗಡೆ ಹೋಗಬೇಕು ನಾನು, ಹಾಗಾಗಿ ಸಂಜೆಗೂ ಆಗುತ್ತೆ ಅಂಥೇಳಿ ಇವಾಗಲೇ ಮೊಸಪ್ಪು ಸಾಂಬಾರು ಮಾಡ್ಕೊಂಡಿದ್ದೀನಿ. ಅದೇನು ರೆಸಿಪೀಸ್ ಏನೂ ಶೇರ್ ಮಾಡಿಲ್ಲ. ಹಾಗಾಗಿ ನೋಡೋಣ ಇವತ್ತಿಂದ ಹೇಗೆ ಹೋಗುತ್ತೆ, ಹಾಗೆ ನಿಮ್ಮ ಜೊತೆನೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಇವಾಗ ಅಡುಗೆ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬನೇ ದಿನ ಆಯಿತು, ಅಂದರೆ ಮೊನ್ನೆ ನಮ್ಮ ಹಸ್ಬೆಂಡ್ ಹತ್ರ ಮಾಡ್ಕೊಂಡಿದ್ದೆ, ಆಯಿಲು ಅಪ್ಲೈ ಮಾಡ್ಕೊಂಡಿದ್ದೆ. ಇವಾಗ ನಾನು ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಹೇರ್ ಆಯಿಲ್ ಮಾಡಿಕೊಂಡ್ರೆ ನಾಳೆ ಹೇರ್ ವಾಶ್ ಮಾಡ್ಕೊತೀನಿ. ಹಾಗಾಗಿ ಇವಾಗ ಆಯಿಲ್ ಮಾಡ್ಕೊತೀನಿ ರೀ. ಸ್ವಲ್ಪ ಉರಿತಾ ಇದೆ ನನಗೆ ತಲೆ, ಅದಕ್ಕೇ ತಲೆಗೆ ಎಣ್ಣೆ ಹಚ್ಕೊತೀನಿ. ಫ್ರೆಂಡ್ಸ್, ನಾನು ಬಂದುಬಿಟ್ಟು ಹೇರ್ ಆಯಿಲು ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಏನು ಬೇರೆದೇನೋ ಹಚ್ಕೊಳ್ಳಲ್ಲ. ಇದಪ್ಪ ಅದು ಬೇರೆ ಇರ್ತಾವಲ್ವ, ಅವೆಲ್ಲ ನಾನೇನು ಆಯಿಲ್ ಮಾಡ್ಕೊಳ್ಳಲ್ಲ. ಊರಿಂದ ಕೊಬ್ಬರಿ ತಗೊಂಡು ಬಿಡಿಸ್ಕೊಂಡು ಬಂದು ಅದು ಆಯಿಲ್ ಯೂಸ್ ಮಾಡ್ಕೊತೀನಿ. ಬೇರೆವೆಲ್ಲ ಏನು ಹೇರ್ ಆಯಿಲ್ ಮಾಡ್ಕೊಳ್ಳಲ್ಲ. ಇವಾಗ ಪೂರ್ತಿ ಆಯಿಲ್ ಮಾಡಿಕೊಂಡು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹೇರ್ ಆಯಿಲ್ ಎಲ್ಲ ಮಾಡಿಕೊಂಡು ಹೆಣ್ಕೊಂಡ್ಬಿಟ್ಟೆ. ನನಗೆ ಹೆಣ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ನನಗೆ ಕಂಫರ್ಟೇಬಲ್ಲು, ಹಾಗಾಗಿ ಹೆಣ್ಕೊಂಡಿದ್ದೀನಿ. ಇವಾಗ ಹೋಗಿ ನನ್ನ ಮಗಳಿಗೆ ಕರ್ಕೊಂಬರಬೇಕು, ಅಷ್ಟು ಕೆಲಸ ಇದೆ. ಕರ್ಕೊಂಬಂದು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಇವಾಗ ಊಟ ಮಾಡ್ತಾ ಇದ್ದೀನಿ. ಮೊಸಪ್ಪು ಸಾಂಬಾರು, ಅನ್ನ ಮತ್ತು ಉಪ್ಪಿನಕಾಯಿ. ಬನ್ನಿ
ಊಟ ಮಾಡೋಣ ಫ್ರೆಂಡ್ಸ್. ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದು ಊಟನೂ ಎಲ್ಲ ಆಯಿತು. ಊಟನೂ ಎಲ್ಲ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ನ. ರೈಸ್ ಎಲ್ಲ ಜಸ್ಟ್ ಊಟ ಮಾಡೋದಿತ್ತು, ಅದು ಎಲ್ಲ ಊಟ ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೆ ಅಂಥೇಳಿ ಸ್ವಲ್ಪ ಹೊತ್ತು ಹಾಗೇನೆ ರೆಸ್ಟ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 4:30 ಆಗಿದೆ. ನನ್ನ ಮಗಳು ಆವಾಗಲೇ ಬರೆಯೋಕೆ ಕೂತ್ಕೊಂಡಿದ್ದಾಳೆ. ಇನ್ನೇನು ಇಲ್ಲ, ಇವಾಗ ಏನು ಜಸ್ಟ್ ಸಾಂಬಾರು ಮಾಡಿದ್ದೀನಿ, ಮುದ್ದೆ ಒಂದು ಮಾಡಬೇಕು, ಅಷ್ಟು ಕೆಲಸ ಇದೆ ಅಷ್ಟೇನೆ. ಇನ್ನೇನು 4:30 ಆಗಿದೆ. ವಾಕಿಗೆ ಹೋಗಬೇಕು, 5 o'clockಗೆ ವಾಕಿಗೆ ಹೋಗಿ ಬರಬೇಕು, ಅಷ್ಟೇ ಇರುತ್ತೆ ಇವತ್ತಿನ ಬ್ಲಾಗ್. ಒಂದು ಸಿಂಪಲ್ ಆದ ಬ್ಲಾಗ್ ಇತ್ತು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ, ನಾನು ಅದೇ ಥರ ಬ್ಲಾಗ್ಸ್ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ, ಸರಿನಾ? ಇವಾಗೇನೂ ಇಲ್ಲ, ಅದಕ್ಕೇ ಈಗೇನೇನು ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಏನಾದರೂ ಇದ್ದರೆ ಶೇರ್ ಮಾಡ್ತೀನಿ, ಸರಿನಾ? ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.